ಒರಿಜಿನಲ್ ಗುಲಾಬಿ ತೊಗೊಂಬಂದು ಕೊಟ್ರೆ ಪ್ಲಾಸ್ಟಿಕ್ ಗುಲಾಬಿ ಇಟ್ಕೊಂಬಂದ ತಿನ್ನು ಮರ ಈ ಜೀವ ಇವತ್ತು ನಿನಗಾಗಿ ಅಲಂಕಾರ ಚಂದ ಮಾಡ್ರೆ ಕಾಣಿಸುತ್ತೆ. ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ. ನಾವು ಕೂಡ ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಐತೆ 11 ಗಂಟೆ ರೀ. ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ತೀನಿ. ವಾತಾವರಣ ಹೆಂಗೈತೆ ತೋರಿಸ್ತೀನಿ. ಗಾಡಿ ಹೋಗಿ ಆ ಸೌಂಡ್ ನಂದು ಒಂದಿನ ಕೇಳೋದಿಲ್ಲ. ಪೂರ್ತಿ ಮಾಡೋದಿದೆ. ತೋರಿಸಿ ಏನೇನು ಮಾಡಿ ನನಗೆ ಡಿಸ್ಟಿಕ್ ಕೆಲಸ ಮಾಡಿಕೊಂಡು ಬಟ್ಟೆ ಕಾಣಾಗ ಈಗ ಹೋಗೋದಾಗ್ತೀನಿ. ನೀನೇ ಹೊಸ ಕಲೆಕ್ಷನ್ ಬಂತಲ್ಲ ಅದ್ರ ವಿಡಿಯೋ ಮಾಡೋದ್ರ ಕೂತ್ಬಿಟ್ಟೆ. ನಾನು ಬಟ್ಟೆ ಹೋಗೋಕೆ ಆಗ್ಬೇಕು. ಈಗ ಬಟ್ಟೆ ಹೋಗೋದಿದ್ವಿ. ನಾವು ಬಟ್ಟೆ ಕೂಡ ಹಾಕ್ತೀವಿ. ಇವಾಗ ಇವತ್ತಿನ ದಿನ ಏನೇನಕ್ಕೆಲ್ಲ ಶೇರ್ ಮಾಡ್ಕೊತೀನಿ. ಇದನ್ನು ಸ್ಕಿಪ್ ಮಾಡಿದ್ರೆ ಕೊಡ್ತೀನಿ. ಆಗಲಿಲ್ಲಪ್ಪ ಎಲ್ಲಿ ಅಷ್ಟೊಂದು ಇಟ್ಕೊಂಡಿಲ್ಲ ಕುಡಿಯೋದೇನು ಮಾಡಿಂದ ನೀನು ಮುಟ್ಟಿಸಿ ನಿನ್ಗೂ ದೊಡ್ಡ ಗ್ಲಾಸ್ ಸಾಕಾ? ಏನು ಐತೀನಿ ಕೆಟ್ಟಿರಲಿಲ್ಲ. ತಿನ್ನಬಾರ್ದು, ಎಲ್ಲ ಚಲೋ ಅದಾವು. ಬಾರಿ ನಿಂದು ನೋಡಲಿ ಒಂದು ತಿಂದು ಖಾಲಿ ಮಾಡಿ ಮತ್ತೆ ಪೂಜೆ ಮಾಡ್ತೀನಿ. ಅಲ್ಲ ಮತ್ತೆ ಯಾವ ವೈಟ್ ಹುಡುಕಾಗದ ಎಲ್ಲಿ ಐತೆ ನೋಡೋದು. ಇಲ್ಲಿ ನೋಡ್ರಿ, ಇವತ್ತು ನಾನು ಮನೆಯಾಗಿದ್ನಲ್ಲ, ತಂದೆ ತಾಯಿಗೆ ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗುವಾಗ ನಾವೆಲ್ಲ ನಮಸ್ಕಾರ ಮಾಡಿದೈತ್ರಿ. ದಿನ ನಮಸ್ಕಾರ ಮಾಡ್ಲಿಕ್ಕಂದ್ರೆ ಎಕ್ಸಾಮ್ ಅದಿದೆ, ನಮಸ್ಕಾರ ಮಾಡ್ತಿದ್ವಿ. ಹಾಗಾಗಿ ನಮ್ಮ ಮನ್ವಿತಿಗನ್ನ ತನು ಮನೆಗೆ ರೂಢಿ ಮಾಡ್ಸಕತ್ತಿದ್ರಿ. ನಾವು ಇವತ್ತು ಮನೆಯಾಗಿದ್ನಲ್ರಿ, ಹಾಗಾಗಿ ಈ ವಿಡಿಯೋ ಹಿಡಿದು ನೋಡ್ರಿ. ಇವರ ಬಿಟ್ಟು ಬರಕೊಂಡ್ರ ಬಾಯ್ ತನು ಕೆಂಪಿ ಬಾಯ್ ಮನು ಕರೆಕ್ಟಾಗಿ ಹಿಡ್ಕೊಂಡು ಮೇಲೆ ಮೆಟ್ಲು ಹುಷಾರಾಗತ್ರಿ. ಹಾಂ ಬಾಯ್. ಬಾಟಲ್ ಬೀಳುತ್ತೆ ನಂದು. ಸ್ನೇಹಿತರೆ, ಇನ್ನು ಬಿಡ್ರಿ ಟೈಮ್ 12:20 ಆಗೈತಿ. ನಾವು ಈಗ ದೇವಸ್ಥಾನ ಕೊಂತೀವಿ. ನನ್ನ ಮನೆ ಊರಿಂದ ಹೊಡ್ಕೊಂಡು ಬಂದ್ರಿ. ನಮ್ಮ ಅಜ್ಜಿ ಕೊಟ್ಟಿದ್ದು ಪತ್ಲ ಇತ್ತ ಹೊತ್ಕೊಂಡೇನೆ ಹೆಂಗದಿ ನೋಡ್ರಿ. ಮೊನ್ನೆ ತಲೆ ಸ್ನಾನ ಮಾಡಿ ನಿನ್ನೆ ಎಣ್ಣೆ ಹೆಚ್ಕೊಂಡು ಬಾಚ್ಕೊಂಡೇನಿ. ಮತ್ತು ಇವತ್ತು ಒಳ್ಳೆ ತಲೆ ಸ್ನಾನ ಮಾಡೋಕೆ ಬೇಸರ ಆಯ್ತು. ಹೊರಗೆ ಬಿಸಿಲು ಬೇರೆ ಇಲ್ಲರಿ, ಮಳೆ ಬರೋದು ನೋಡ್ರಿ. ಹಾಗೆ ತಲೆ ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ. ಹಾಗಾಗಿ ನನ್ನ ಫೇವ್ರೆಟ್ ಹೇರ್ ಸ್ಟೈಲ್ ರೀ ಇದು. ಇಟ್ಟು ಲೂಸಾಗಿ ಹಾಕ್ಕೊಳ್ಳೋದು. ಹಾಗಾಗಿ ಇದೆಲ್ಲ ಹಾಕ್ಕೊಂಡು ತಕೋ ಬೆಳಿಗ್ಗೆ ಹೋಗ್ದೀನಿ ಒಣಗಿ ಹೋಗಿ. ಮತ್ತು ಬರುವಾಗ ಹೊಸದಾಗಿ ಇನ್ನೊಂದು ಓಟಿದ್ದು ಕರೆಕ್ಟ್. ಈ ಕಡೆ ಆಗ್ಬೇಕಾದ್ರೆ ಈ ಕಡೆ ಆಗಲಿ. ಮಳೆಗೆ ಇಷ್ಟಲ್ಲ ಅಂಗಡಿ ಕ್ಯಾಮ್ರಾ ಆನ್ ಮಾಡ್ಕೊತೀನಿ. ಬೆಳಿಗ್ಗೆ ಇಷ್ಟು ನಂದು ಹೇಳಿದ್ನಲ್ಲ ನಿಮ್ಗೆ, ನೀನು ಹೋಗ್ತಿಲ್ಲ ಬಟ್ಟೆ ಅಂತೇಳಿ ಮುಂಜಾನೆ ಅಷ್ಟು ಬಟ್ಟೆ ಹೋಗಿ ಹಾಕ್ತಿದ್ದೆ. ಮತ್ತು ಹಿಂಗೆ ಬಟ್ಟೆ ಯಾಕೆ ಮಾಡಿದ್ರು ಒಳಗೆ ಕುಂತವಲ್ಲ ವಾಟರ್ನ ಅನಿಷ್ಟು ಹೋಗಿಬೇಕು. ಒಣಗಿದ್ದಾರೆ ತಗೊಂಡು ಬಿಟ್ಟು
ನಿಲ್ತಾರೆ. ದಪ್ಪದವು ದಪ್ಪ ಇದ್ರೆ ಅಲ್ಲೇ ಮೇಲೆ ಮೇಲೆ ಹಾಕ್ಬೇಕು. ಅಂತ ಪರಿ ತೋರ್ಸಲ್ಲಿ ಏನು ಅರಿವಿಲ್ಲ. ಇದು ಮಗನಿಗೆ ಬೇಕು, ಮಗನಿಗೆ ಹಾಕಿ ಆ ಕಡೆ ಒಂದು ಮುದ್ದು ಮಾಡಬೇಡ. ಟಿ ಶರ್ಟ್ ಅಲ್ಲೇ ಕಲ್ಲಿ ಕುಂದ್ಬಿಡ್ತಾವೆ ನೋಡು, ರಿಂಕಲ್ಸ್ ಉಳಿದು ಬಿಡ್ತಾವೆ ಬಟ್ಟೆಗೆ. ಯೂನಿಫಾರ್ಮ್ ನಾಳೆ ಬೇಕು, ಅವ್ನಿಗೆ ಒಣಗೈತಿ. ನಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ. ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಐತೆ 11 ಗಂಟೆ ರೀ. ಬೆಳಗಿಂದ ರೊಟೇಷನ್ ಎಲ್ಲ ಮುಗಿತ್ರಿ. ನಮ್ಮ ಮೇಡಮ್ ಅವ್ರದ್ದು ಬಟ್ಟೆ ಇದು ಬಾಂಡೆ ತಿಕ್ಕೋದು, ಹುಡುಗರು ಸಾಲಿ ಕಳಿಸೋದು, ಮತ್ತು ಟಿಫಿನ್ ಮಾಡೋದು, ಮತ್ತು ನನಗೆ ಬಿಸಿನೀರಿಟ್ಟು ನಂಗೆ ಜಾಕ ಮಾಡಿಸೋದು ಎಲ್ಲ ಕೆಲಸ ಮುಗಿದು ಮತ್ತು ತಾವು ಜಾಕ ಮಾಡಿ ರೆಡಿ ಆಗ್ಯಾರ. ಮತ್ತು ಹಾಗೆ ಇವತ್ತಿನ ಸ್ಪೆಷಲ್ ಡೇ ಏನಂತಂದ್ರೆ ನಮ್ಮ ಮೇಡಮ್ ಅವ್ರದ್ದು ಇವತ್ತು ಹುಟ್ಟು ಹಬ್ಬ ರೀ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತಿ. ಇವತ್ತಿನ ದಿನ ಏನೆಲ್ಲ ಮಾಡ್ತೀವಿ, ಥ್ಯಾಂಕ್ಸ್ ಹೇಳ್ತಿ. ದಿನ ಏನಾಗತ್ತೆ, ಎಲ್ಲಿ ಹೋಗ್ತೀವಿ, ಏನೆಲ್ಲ ಮಾಡ್ಕೊಂಡು ನೋಡ್ಕೊಂಬರ್ರಿ. ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ರೀ. ಅದ್ರೊಳಗೆ ಎಲ್ಲ ಜಂಜಾಟ ಒಳಗೆ ಸ್ವಲ್ಪ ಟೈಮ್ ಕೊಟ್ಟು ಎಲ್ಲನೂ ಮಾಡ್ಬೇಕಾಗ್ತಿರ್ತೈತಿ. ಹಾಗಾಗಿ ಇವತ್ತು ನಾನು ಮನೆಯಾಗಿದ್ದೆ ರೀ. ನನ್ನ ಹಿಂದಿ ಕೆಲಸ ಭಾಳ ಅಂದ್ರೆ ಭಾಳ ಗ್ಯಾಪ್ ಅದಾವ ರೀ. ಒಂದು ದಿವ್ಸ ನನಗೆ ಸೂಟಿ ಮಾಡಿಲ್ಲ, ನನಗಂತ ಒಂದು ದಿವಸ ಮನೆಯಾಗಿರಲ್ಲ ನೀವು ಅಂಥೇಳಿ ಭಾಳ ಇದು ಅಂತಿದ್ಲು. 9 ಗಂಟೆಗೆ ಎದ್ದೀನಿ ರೀ. ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ಮಾಡತ್ತಾರ 12 ಮಠ ಮಧ್ಯಾಹ್ನ ಉಲ್ಟಾ ಇವಾಗ ನೀ ಕೆಲಸ ಮಾಡ್ಕೊಂಡು ಎಲ್ಲ ಮನೆ ಕೆಲಸ ಯಾರು ಮಾಡ್ತಾರೆ? ಅವ್ರು ಎದ್ದಿದ್ದು 10 ಗಂಟೆಗೆ ಈ ಥರ ಏನಕ್ಕೆ ಬರ್ತೈತಿ? ಮತ್ತು ಮಕ್ಕಳು ಸಾಲಿ ಕಳಿಸಿದ್ರಲ್ಲ, ಅವರು ಸೂಟಿ ಮಾಡಿಸ್ಬೇಕಿತ್ತೇನು? ಎಲ್ಲ ಮತ್ತೆ ಅಲ್ಲಿ ಕೆಟ್ಟವರಾಗದೆ ಯಾಕೆ? ಇರ್ಲಿ ಬಿಡ, ದೊಡ್ಡ ಮನ್ಸಿನ ಹೊಟ್ಟೆ ಹಾಕು. ಈಗ ನಮ್ಮ ಮೇಡಮ್ ರೆಡಿ ಆಗ್ಯಾರ್ರಿ. ಇಷ್ಟೊತ್ತು ಅರ್ಧ ತಾಸು ಟೈಮ್ ಇಡತ್ರಿ. ಯಾಕಂದ್ರೆ ಏನು ಡ್ರೆಸ್ ಹಾಕೋಲಿ ಇವತ್ತು, ನೀನೇನು ತಂದು ಕೊಟ್ಟಿ ನನಗೆ ಅಂಥೇಳಿ ವಾದಗಳು ಚರ್ಚೆಗಳೆಲ್ಲ ನಡೆದು ಲಾಸ್ಟಿಗೆ ಎಲ್ಲ ಸುಳ್ಳು. ಇಷ್ಟೊತ್ತು ವಾದ ವಿವಾದ ಆಗೈತ್ರಿ. ನೀನು ತಂದು ಕೊಟ್ಟಿ ನನಗೆ ಅಂತ ಹೇಳಿಲ್ಲ. ಹಂಗಾಗಿ ಟ್ರೆಜರ್ ಎಲ್ಲ ತೋರಿಸಿವಿ. ಅದಕ್ಕೆ ಅದು ಇಲ್ಲ ಅಂದ್ರೆ ಇದು ಇಲ್ಲ, ಇದಕ್ಕೆ ಇದು ಇಲ್ಲ ಅಂದ್ರೆ ಅದು ಇಲ್ಲ ಅಂತೇಳಿ ಲಾಸ್ಟಿಗೆ ಮ್ಯಾಚಿಂಗ್ ಅವರ ಅಜ್ಜಿ ಮೊನ್ನೆ ಕೊಟ್ಟಿದ್ದು ಸೀರೆ ಇತ್ತು, ಇದನ್ನ ತಾನ ಉಟ್ಕೊಂಡು ರೆಡಿ ಆಗ್ಯಾರ. ಬರ್ರಿ ಹೋಗೋಣ ಈಗ. ಬಂದ್ರಿ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಅದು ಬುಧವಾರ, ನಿನ್ನೆ ಮಂಗಳವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಗಲ್ದಿರ್ತದೆ ದೇವಸ್ಥಾನ. ಮುಚ್ಕೊಂಡು ಇರ್ಬೋದು ದೇವಸ್ಥಾನ. ಇವತ್ತು ಅಲ್ಲೊಬ್ರು ಸ್ಟೂಡೆಂಟ್ ಮತ್ತು ಯಾವುದಾದ್ರು ಊರಿಂದ ಬಂದಿರ್ತಾರಲ್ರಿ ಹಿಂಗೆ ಭಕ್ತಾದಿಗಳು. ಅಲ್ಲೊಬ್ರು ಅಷ್ಟೇ ಕಾಣಿಸ್ತಾರು. ಅಲಂಕಾರ ಚಂದ ಮಾಡ್ರೆ ಕಾಣಿಸುತ್ತೆ. ಆ್ಯಕ್ಚುಲಿ ಹೇಳಿ. ದೇವ್ರ ದರ್ಶನ ಅದೆಲ್ಲ ಮುಗಿಸ್ಕೊಂಡು ಹೋಗ್ತಿರ್ತೀವಲ್ಲ, ಅವಾಗ ಪ್ರದಕ್ಷಿಣೆ ಹಾಕೋಕ್ಕಾರಲ್ಲ ನಂಗೆ ಗೊತ್ತು. ನಾನು ಇದೆಲ್ಲ ಫಾಲೋ ಮಾಡೋದು. ಯಾವುದೋ ಹಿಂಗೆ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು ಹೇಗಾಗುತ್ತೆ ಫಸ್ಟ್ ದರ್ಶನ ಅದೆಲ್ಲ ಮಾಡಿ ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಪ್ರದಕ್ಷಿಣೆ ಹಾಕ್ಬಿಡ್ತೀನಿ. ಇವ್ರಂತಾರೆ ಉಲ್ಟಾ ಅಂತ ಫಸ್ಟ್ಗೆ ಪ್ರದಕ್ಷಿಣೆ ಹಾಕಿ ಕರ್ಕೊಂಡ್ರೆ ಈಗ ನನ್ನ ಒಳಗೆ ಹೋಗಿದ್ದೆ ಕರ್ಕೊಂಡ್ರೆ ಕಮೆಂಟ್ ಮಾಡಿರಿ, ಇದು ಕರೆಕ್ಟ್ ಆಗುತ್ತೆ ನೋಡ್ರಿ. ಅಷ್ಟು ನಾವು ಪಂಡಿತರಲ್ಲ, ನನಗೆ ಗೊತ್ತಿದ್ದ ಮಟ್ಟಿಗೆ, ನಾನು ನೋಡ್ರ ಮಟ್ಟಿಗೆ ದೇವಸ್ಥಾನ ಪ್ರದಕ್ಷಿಣೆ ಹಾಕಿ ಕೇಳಿ ಹೇಳ್ತಾರೆ. ಪ್ರದಕ್ಷಿಣೆ ಹಾಕಿ ನಾನೊಂದು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಒಳಗೆ ದೇವ್ರ ದರ್ಶನ ಮಾಡ್ತೀವಿ ರೀ. ಈಗ ಹೇಳಾಗತ್ತವಳು ದೇವ್ರ ದರ್ಶನ ಆದಮೇಲೆ ಪ್ರದಕ್ಷಿಣೆ ಹಾಕ್ಬೇಕಂತ. ಇದ್ರೊಳಗೆ ಯಾರ್ದು ತಪ್ಪು ಯಾರ್ದು ಕರೆಕ್ಟ್ ನೀವೆಲ್ಲ ಹೆಂಗೆ ಮಾಡ್ತೀರಿ? ನಂಗೆ ತಿಳ್ಕೊತೀನಿ ಹೇಳ್ತಾರಲ್ಲ, ಹೇಳ್ರಿ ನಾನು ಯಾವುದು ಕರೆಕ್ಟ್ ಅಂತ ನೀವು ನಮ್ಗೆ ತಿಳಿಸ್ರಿ. ಒಂದು ನನಗೆ ಭಾಳ ಅಂದ್ರೆ ಭಾಳ ಕನ್ಫ್ಯೂಸ್ ಐತಿ. ಆದರೂ ನನ್ನ ಪ್ರಕಾರ ನಾನು ಕರ್ಕೊಂಬಂದಿನಿ ಪ್ರದಕ್ಷಿಣೆ ಹಾಕೋಕೆ, ಆಮೇಲೆ ದೇವ್ರ ದರ್ಶನ ಮಾಡ್ಬೇಕಂತೇಳಿ ನಂಗೆ ಗೊತ್ತಿದ್ದ ಮಟ್ಟಿಗೆ. ಈಗ ನಾನು ಹೆಂಡತಿ ಇವೇನು ಹಾಕ್ತೋಣ ನಾವೇನು ಹಾಕ್ತೀನಿ ನೋಡು. ದಯವಿಟ್ಟು ಇದೊಂದು ವಿಷಯ ತಿಳಿಸ್ಕೊಡ್ರಿ ನಮಗೆ. ಈ ಪ್ರದರ್ಶನ ಹಾಕಾಕತ್ತೀವಿ ನಾವು. ಏನು ತಿಂತಿ? ನಿಮ್ಗೆ ಯಾವಾಗ ಬೇಕಾಗಿತ್ತು ಇದು? ಎಷ್ಟು ಚಂದ ಬಂದ್ಬಿಟ್ಟಿದೆ ನೋಡ್ರಿ. ಮಂದಿ ಈಗ ರೂಢ ಇರ್ತಾವೆ ಇಲ್ಲಿ ದೇವಸ್ಥಾನದಾಗ ಎಲ್ಲರಿಗೂ. ಹುಲಿ ಬಂದೈತೆ ನೋಡ್ರಿ, ಹುಲಿ.
ಇಲ್ಲ ಹುಲಿ ತಾನಾಗಲಿ ಬಂದೈತೆ ನಂಗೆ ನಿಜ ಬೆಕ್ಕು ಇಷ್ಟ ಆಗಲ್ಲ, ನಾ ಇಷ್ಟ ಎಲ್ಲ ಪ್ರಾಣಿಗಳು ಇಷ್ಟ, ನನಗೆ ಒಂದು ಇಷ್ಟ ಆಗಲ್ಲ. ಯಾವಾಗಿಂದನೂ ಸೇರ ನಾನು ಬೆಕ್ಕಂದ್ರೆ ಯಾಕಂದ್ರೆ ಹಾಲು ಕಣ್ಣು ಆ ಥರ ಅಲ್ಲ, ಬೆಣ್ಣೆ ತಿಂತಂತ. ಏನೋ ಗೊತ್ತಿಲ್ಲ, ನಾನು ಬೆಕ್ಕಂದ್ರೆ ಇಷ್ಟ ಆಗಲ್ಲ. ನಮಗೆಲ್ಲ ಇಷ್ಟ ಬಿಡಪ್ಪ ಪ್ರಾಣಿ ಅಂದ್ರೆ. ಇನ್ನು ಕನಿಕರ ಕರುಣೆ ತೋರಿಸ್ತೀನಿ, ಹಾಕಬೇಕಂದ್ರೆ ಹಾಕ್ತೀನಿ ಅವು ಪ್ರಾಣಿ ಅಂತೇಳಿ. ಆದ್ರೆ ಆ ಥರ ಇಷ್ಟ ಪೆಟ್ಟು ನೋಡೋದು ಇಷ್ಟ ಇಲ್ಲ ಅಂದ್ರೆ ಒಂದು ನೋಡೋದು ನೆನ್ಪು ಕೊಡೋದು. ಅದಕ್ಕಿನ್ನ ಮಚ್ಚಿಟ್ಟು ಬರುತ್ತೆ ಅಡಿಗೆ ನನಗೆ ಉರಿಸ್ತಾನೆ ಅಂತೇಳಿ. ನಾಯಿನ ಓಣ್ಯಾಗ ಎಷ್ಟು ನಾಯಿ ಮರಿ ಹಾಕ್ತಾವಲ್ಲ ಅಷ್ಟನ್ನು ತಂದು ಜೊತೆ ಮಾಡ್ತೀವಿ. ಬಟ್ ನಾನು ನಾಯಿ ಏನು ಮಾಡ್ಕೊಡಮ್ ಸುಮ್ಮನೆ ಐತೆ ನೋಡೋದು ಸಾಲು ಐತೆ ನಾನು ಮುಟ್ಟಿಸಿ ನನಗೆ. ಅವು ಬೇರೆ ಇವು ಬೇರೆ. ಬಂದು ರೀ ಒಂದೆರಡು ವಿಡಿಯೋ ಏನಂತಾರೆ ಶಾರ್ಟ್ ಗಿಟ್ ಮಾಡೋಕೆ ಹೋದ್ವಿ. ತಲೆಯಾಗ ಏನೂ ಇಲ್ಲ ರೀ, ಬರೀ ಸರ್ಚ್ ಮಾಡಿ ಅದು ಮಾಡಂತ ನಾನು ಏನು ಹಾಡಿಗೆ ಮಾಡಂತ ಹಾಕಿ ಹಂಗೆ ಅನ್ಕೊಂತ ಒಂದೆರಡು ಶಾರ್ಟ್ ಮಾಡಿದ್ವಿ ವಿಡಿಯೋನ. ಶಾರ್ಟ್ ವಿಡಿಯೋ ಮಾಡಿದ್ವಿ. ಇಲ್ಲಿ ಏನಾದ್ರೆ ಮಳೆ ಬಂದುಬಿಡ್ತಾರೆ ಈಗ ಜಿಟಿ ಅದೇ ತೋರಿಸ್ತೀನಿ ನಿಮ್ಗೆ. ಅಷ್ಟು ಜೋರನಿಲ್ಲ. ಬರೀ ಹೋಗೋಣ್ರಿ, ಏನು ಮಾಡೋಣ, ಎಲ್ಲಿ ಹೋಗೋಣ ಈಗ ಟೈಮ್ ಕರೆಕ್ಟ್ 1 ಗಂಟೆ ಆಯ್ತು. 1:30ಗೆ ಹುಡ್ರು ಕರ್ಕೊಂಬರ್ಬೇಕು. ಮತ್ತು ಬಾಗಲಕೋಟೆ ಹೋಗೋದಾ ಅಂದಿಲ್ಲ, ಅವ್ರನ್ನ ಕರ್ಕೊಂಬಂದ್ಮೇಲೆ ಹೋಗೋಣ ಎಲ್ಲ ಅಂದ್ರೆಲ್ಲ ಒಂದು ಸರಿ. ಹಾಂ ಸಂತನ ಏನು ಕೆಲಸ ಮುಗಿಸ್ಕೊಡೋಣ. ಬಾಗಲಕೋಟೆ ಕೆಲಸ ಐತಿ, ಒಂದು ದಿವಸ ಬಾಗಲಕೋಟೆ ಕೆಲಸ ಐತಿ, ಕರ್ಕೊಂಡು ಹೋಗಲ್ಲಿ. ಏನು ಪ್ಲಾನ್ ಮಾಡಿದ್ನಿ ಅವ್ನು ಸಿಗೋವನು. ಹೌದಣ್ಣ. ಮನೆ ಇಷ್ಟು ದುಡ್ಡು ಸೀರೆ ಎಲ್ಲ ಸ್ಫೂರ್ತಿ ಎಲ್ಲ ಮನೆ ಚೇಂಜ್ ಮಾಡಿದ್ದೆ ನಾನು. ಅವಾಗ ನೀ ಯಾಕೆ ಇಲ್ಲಿ ಅಲ್ಲಿ ಇದ್ದೀನಿ ಏನು ಸಿಗೋಲ್ದಕ್ಕವ ಇಷ್ಟು ದಿವಸ ಅಲ್ಲೇ ಬಿದ್ದಿದ್ವು ಅವು ಸೀರೆ ಜೊತೆನೇ ಇರೋವು. ಗೂಗಲ್ ಸರ್ಚ್ ಮಾಡ್ಕೊ. ಗೂಗಲ್ ನಾನು ಎಲ್ಲಿಟ್ಟಿದ್ದೀನಿ ಇವನ್ನ ಐಟಮ್ಸ್ ಅಂತೇಳಿ ಹೇಳ್ದೈತಿ. ಮನೆಗೆ ಇರೋದು ಇಷ್ಟು ಮನೆ ಒಳಗೆ ನೀನು ಇಟ್ಟಿದ ಐಟಮ್ಸ್ ಹೆಂಗಿಲ್ಲ ಅಂದ್ರೆ ಹೆಂಗೆ ಸಣ್ಣ ಮನೆಯಾಗ ಸಿಗಲ್ಲ ಅವು. ಎಲ್ಲರೂ ಒಂಥರ ತುರ್ಕ್ಬಿಟ್ಟಿರ್ತಾರ, ಸಿಗಲ್ಲ ಅವು. ಮನೆಯಾಗ ಅದಕ್ಕೆ ಪರ್ಟಿಕುಲರ್ ಜಾಗ ಮಾಡಿರ್ತಾರೆ, ಅಲ್ಲಿ ಹೋಗಿರ್ತಾರೆ. ಎಲ್ಲನೂ ಒಂದ್ರಲ್ಲಿ ಆಗಿಟ್ಟು ಸಿಗಲ್ಲ ಅವು. ಅದಕ್ಕೂ ಸಮಾಧಾನ ಇಲ್ಲ ಜೀವನಕ್ಕೆ. ದೊಡ್ಡ ಮನೆ ಇದ್ರೆ ಸಮಾಧಾನ ಇಲ್ಲ, ಸಣ್ಣ ಮನೆ ಇದ್ರೆ ಸಮಾಧಾನ ಇಲ್ಲ. ನೋಡ್ರಿ ಕಟ್ಟಿ ಕುಂತೀವಿ ಎತ್ತರಿಗೆ. ಏನು ಚಂದ ಐತಿ ಗೊತ್ತ್ರಿ, ಚಾ ಕುಡಿಬೇಕು. ಇವತ್ತು ನಿಮ್ಮ ಈ ವಿಡಿಯೋ ಸುಮ್ಮನೆ ಮಾಮೂಲಿ ವಿಡಿಯೋ ಇಲ್ಲರಿ, ಅವ್ರಿಗೆ ಗೊತ್ತಿಲ್ಲ. ನನ್ನ ತಲೆಯೊಳಗೆ ಈಗ ಬಂದೈತಿ, ಈಗ ಹೇಳ್ತೀನಿ. ಈ ನನ್ನ ಬರ್ಡೇ ದಿನ ಬ್ಲಾಗು ಇವರು ಏನು ಟ್ರೀಟ್ ಕೊಡಿಸ್ತಾರೆ ಗೊತ್ತಿಲ್ಲ. ನಾನು ಏನೇನು ತಿಂತೀನೋ ಎಲ್ಲನೂ ಕೊಡಿಸ್ಬೇಕು ಇವತ್ತು. ತಿನ್ನು ಮರ ಈ ಜೀವ ಇವತ್ತು ನಿನಗಾಗಿ ಟಾಸ್ಕ್ ಅದು. ನಾನು ಏನು ಕೇಳಿದ್ರು ಕೊಡಿಸ್ಬೇಕು. ಅಯ್ಯಪ್ಪ ಅದು ಬೇಡ ನೋಡಿ, ಫೋನ್ ಬಿತ್ತು. ನಾನು ಏನು ಕೇಳಿದ್ರು ಕೊಡಿಸ್ತಾರೆ ಇವರು. ಬರ್ರಿ ನಾನು ನಿನ್ನ ಏನೇನು ಇವತ್ತು ನನ್ನ ಆಸೆ ಏನೇನು ಎಲ್ಲ ತಿಳ್ಕೊತೀನಿ. ಹೌದಾ? ಹಂಗಂತ ದೊಡ್ಡ ದೊಡ್ಡ ಬಂಗಾರ ಹಿಂಗಾರ ಅಲ್ಲ. ಬಂಗಾರ ಕೊಂಡು ಅದ್ರಾಗ ಏನೈತಿ, ಇದು ಬಂಗಾರ ಮಾರೋದು ಹೊಸ ಬಂಗಾರ ಕೊಡಿಸೋದು. ಬರೀ ಇವತ್ತಿನ ಟಾಸ್ಕ್ ಅದು. ನಾನು ಏನೇನು ತೊಗೊತೀನಿ, ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಎಲ್ಲನೂ ಅವ್ರು ನಂಗೆ ಕೊಡಿಸ್ಬೇಕು. ನನ್ನ ಕೈ ಹೊಡ್ಸು ಬರೋಂಗಿಲ್ಲ, ಕೈ ಹಿಂಗೆ ಹೊಡಿದ್ರು ಫೋನ್. ಸರಿ, ಏನೇನು ತಿಂದ ಅಂದ್ರೆ ನೆಂತ ಇವತ್ತು ಬಸ್ಸಿರಿ ಬೈಕ್ ಚಲೋ ಆಗೈತಿ. ಈಗ ಹೊಸದು ಹುಟ್ಟೋಗ್ಬೇಕು ಟಾಸ್ಕ್ ರೀ ಇದು ಯಜಮಾನ್ರಿಗೆ. ಎಲ್ಲ ತಿಂದ್ಬಿಡಿ ಇವತ್ತು. ಒಟ್ಟು ಮನೆ ಬೆಂಕಿ ಹಚ್ಚಂಗಿಲ್ಲ ರೀ ಇವತ್ತು. ಒಟ್ಟು ನಂದು ಬೆಂಕಿ ಹಚ್ಚಿ ಎಲ್ಲ ಮಾಡಿ ಮುಂಜಾನೆ ಮುಗಿತಲ್ಲ, ಅದೇಲ್ಲ ಮುಗಿತು. ಮತ್ತೆ ಇನ್ನು 2 ಹೊತ್ತೈತಲ್ಲ. ಈಗ ಒಂದು ಮುಂಜಾನೆ 1 ಹೊತ್ತಿಗೆ ಮಾಡೀನಿ. ಈಗ ಮತ್ತು ಅದನ್ನ ಯಾಕೆ ಮಾಡಿಟ್ಟು ಬಂದು ನೀವು ಬೇಕಲ್ಲ ಆರಿದ ಊಟ. ಹಾಂ ಹಂಗೆ ನನಗೆ ಡಬ್ಬಿ ಹಾಕೊಂಡು ತೊಗೊಂಡು ಹೋಗೋಣ. ನೀವು ಉಣ್ರಿ, ನಮ್ಗೆ ಕೊಡಿಸ್ರಿ. ಈಗ ಅನ್ನ ತೊಗೊಂಡೋಗಿಂತ ಎಲ್ಲ ಸಾಂಬಾರು ತೊಗೊಂಡು ಹೋಟೆಲ್ನಾಗ ಮುಂತಿ. ನಿನಗೆ ಸ್ಪೆಷಲ್ ಅಲ್ಲ. ನೀನು ಬರ್ಡೇ ಅಲ್ಲ, ಬರ್ಡೇ ಗರ್ಲ್ ಅಲ್ಲ, ನೀವು ಹೊರಗಿನ ತಿನ್ನಲ್ಲ ಅದು. ಅದಕ್ಕೆ ಒಳಗೆ ಮಾಡಿದ್ದೀನಿ. ಕಡ್ಲಿ ಸೊಪ್ಪಿಗೆ ಅನ್ನ ಹಾಕೊಂಡು ಮಾಡ್ಕೊಂಡು ಬಾ ಹೋಗಪ್ಪ. ಈಗ ಅದು ಟೈಮ್ ಆಗತ್ತೆ, ಮುಂದೆ ಕರ್ಕೊಂಡ್ಬರ್ಬೇಕು. ನೋಡು ಮಳಿ ಏನತ್ತ ಏನಿಲ್ಲ, ಇಂದಿರಾ ಗಾಂಧಿ ಗ್ಲಾಸ್ ಹೌಸ್ ನೆನಪಾತು. ಹುಬ್ಳಿ ಗ್ಲಾಸ್ ಹೌಸ್ ಇಂದಿರಾ ಮನೆ ನೋಡ್ಬೇಕು, ಹೋಗ್ಬೇಕು. ಹೋದಾಗ ಇಂದಿರಾ ಗಾಜಿನ ಮನೆ ಇಲ್ಲೇ ಅದು ಗಾಡಿ. ಮಳೆ ಬಂದಿರ್ತದೆ, ಯಾಕೆ ಸಣ್ಣ ಜಿಟ್ಟಿ ಹತ್ತಿ ಸೈಕ್ಲೋನ್ ಏನೋ ಗೊತ್ತಿಲ್ಲ. ಆ ಕಡೆ ನೋಡ್ರಿ ಮಾಡಿ ಬೆಳ್ಳಗೈತಿ, ಈ ಕಡೆ ನೋಡ್ರಿ ಮಳೆ ಬರಾಕತ್ತೈತಿ. ಬಂದ ಬಿಡ್ತಲ್ಲ. ಹೌದಾ? ನಮ್ಮ ಮೇಡಮ್ ಅವ್ರು ಹೊಸ ಸೀರೆ ಅಂತ ನನಗಂತೂ ಇಷ್ಟ ಆಗಿಲ್ಲ ರೀ ಇದು. ಆದ್ರೆ ಇವತ್ತು ಉಟ್ಕೋಬಾರ್ದು ಡ್ರೆಸ್. ಬೇಕಾದಂಗೆ ಮನ್ಗಂತ ತಂದು ಕೊಟ್ಟಿನ ಡ್ರೆಸ್ ಒಮ್ಮಿಟ್ಟು ಡ್ರೆಸ್ ಮತ್ತೊಂದು ಸಲ ಉಡಂಗಿಲ್ಲ ಅಂತೀರಿ ಇವ್ರು. ಗುರಸ್ಬೇಡ ಫೋನ್ ಕ್ಯಾಮ್ರಾ ಹೊಡೆದಿತ್ತು ಹಂಗೆ ಅಂತೀರಿ. ಒಂದು ಸಲ ಹಾಕ್ಬಿಟ್ರೆ ಒಂದು ಸಲ ತೊಡಂಗಿಲ್ಲ ಅಂತ ಹಂಗೆ ಟ್ರೀಜರ್ ಪೂಜೆ ಮಾಡಿ ಇಟ್ಟಾರ. ಇವತ್ತು ಇದು ಅವ್ರಿಗೇನೋ ಇಷ್ಟ ಆಗೈತೆ ಅಂತ ಹಾಕೊಂಬಂದಾರ. ಅವರು ಇಷ್ಟ, ಅವ್ರು ಬರ್ತಡೇ ಅಲ್ರಿ, ಅವ್ರು ಹುಟ್ಟಿದಾಗ ಊರ್ದಲ್ಲಿ ಗುಲಾಬಿ ತೊಗೊಂಬಂದು ಕೊಟ್ರೆ ಪ್ಲಾಸ್ಟಿಕ್ ಗುಲಾಬಿ ಇಟ್ಕೊಂಬಂದ. ಕಿವೇನು ಥರನ ಅದಾವ.
ಯೂಟ್ಯೂಬ್ ಹೆಸ್ರೊಳಗೆ ಎಲ್ಲ ಬ್ಲಾಗ್ನ ಇಟ್ಕೊಂಡು ನಾನು ಅಷ್ಟೇ. ಸೂರ್ಯಪಾನ ಹೋಗ್ಯವಲ್ಲ. ನಂಗೆ ಭಾಳ ಇಷ್ಟ ಇಂಥವು. ಹೌದ್ರಿ. ಇಳೆ ಬೀಜದ ಜಿಂಕಿ ಇಷ್ಟ ಬಿಟ್ರೆ ಬೆಂಡಲ್ಲಿಂದ ಹಿಂಗದ್ದು ಇರಬೇಕು. ನಮ್ಮ ಓನ್ ಹಾಕೋದಕ್ಕಲ್ಲಿ ಇರ್ತಿದ್ವಿ ಯಾವಾಗ. ಚಾಟ್ ನಿಲ್ ಮಳೆ ಬಂತು, ಫೋನ್ ತೊಗೊತೈತೆ. ಟೈಮ್ ಇತ್ತು ಬನ್ನಿ, ಟೈಮ್ ಆಗಿಲ್ಲ. ಸ್ಕೂಲಿನ ಟೈಮಿನ ಹತ್ತು ನಿಮಿಷ. ಕುಡ್ದು ಬಾ ಶಾಲೆಗೆ. ಎಷ್ಟು ಚಾಟ ಹೊರೈತಿ ಅದು ಕುಡಿಯೋದಂದ್ರೆ. ಮಳೆಗೆ ಬ್ಯಾಳ ಕುಂತ ಹೋಗೋಣ ಅಂದ್ರೂ ಬೀಳಿಲ್ಲ, ಕರ್ಕೊಂಬಂದಿನಿ. ಮಕ್ಕ ನೋಡ್ರಿ ಹಂಗೆ ಐತೆ. ನೀವು ಮಕ್ಕ ಆಟ ತೋರ್ಸಿನ್ರಿ, ನಾ ಇಷ್ಟು ತಲೆ ಎಲ್ಲ ತೋದೈತೆ ನಂದು. ಖುಷಿ ಇಲ್ಲ ಹಾಂ ಹೌದು ಬಿಡಪ್ಪ. ಬಂದಿವ್ರಿ ಈಗ ಒಂದು ಚಹಾ ಕುಡಿದು ಟೈಮ್ ಆಯ್ತು. ಮನೆ ತನ್ನ ಸ್ಕೂಲ್ನಿಂದ ಕರ್ಕೊಂಬರಕ್ಕೆ ಹೋಗ್ಬೇಕು. ಹೋಟೆಲ್ ಗದ್ದಲ ಐತ್ರಿ, ಎನಿ ಟೈಮ್ ಗದ್ದಲ. ಎಷ್ಟು ದುಬಾರಿ ಆದ್ರೆ ಗದ್ದಲ ಮಾತ್ರ ಇರ್ತಾವೆ ಹೋಟೆಲ್ ಅಲ್ರಿ. ಎಣ್ಣೆ ಗ್ಯಾಸ್ ಎಷ್ಟು ದುಬಾರಿ ಆದರೂ ಇರ್ತಾರೆ ಮಂದಿ. ಏನು ತೊಗೊಂತಿ? ನಾನೇನಪ್ಪ ನಮ್ಮ ಮನೆಗೆ ಹೋಗಿ ಅನ್ನ ತಗೊಂಡು ಅನ್ನ ಮಾಡ್ತಿಲ್ಲ, ಎಣ್ಣೆ ಖಾರ ನಿನ್ನ ಬಸರ ಏನು ಪರಾಟ ಮಾಡಿದ್ನಲ್ಲ ಸ್ಪೆಷಲ್. ಹಂಗೆ ಹೋದ ನಾವು. ಚಾ ಕುಡಿ. ಬರೋ ಅಲ್ಲಿ ರೋಡ್ ಅವರು ಕೇಳ್ತೈತೆ ಇಲ್ಲ ನಾವು ಮಾತಾಡಿದ್ರೊಳಗೆ ಇಷ್ಟು ಕೇಳ್ತೈತೆ. ಬರೀ ಚಹಾ ಕುಡಿಯೋಕೆ ಮನ್ಸು ಒಪ್ಪಲಿಲ್ರಿ. ಹೊಟ್ಟಿನ ಬೈತಿತ್ತು ನನ್ನ. ಹೋಟೆಲ್ಗೆ ಹೋಗಿ ಏನು ತಿಂದಾನು ಬಂದಿ ಅಂತ ಬೈತಿದ್ರು. ಹಾಗಾಗಿ ಬೋಂಡ ತೊಗೊಂಡು ಆರೇವ್ರಿ ಅವು ಸಿಂಗಲ್ ತೊಗೊಂಡಿದ್ರು. ಟೈಮ್ ಇಲ್ಲ, ಬೇಗ ತಿನ್ಬೇಕು. ಅಲ್ಲಿ ನೋಡ್ರಿ ಹೊರಗೆ ವಾತಾವರಣ ಭಾರಿ ಮಸ್ತೈತೆ. ತೋರಿ ಈ ಬೋಂಡ ಇದ್ರಾಗೆ ತಿರ್ತಿರ್ಬೇಕು, ಈ ಬೋಂಡ ಇದ್ರಾಗೆ ತಿರ್ತಿರ್ಬೇಕು. ಕರೆಕ್ಟ್. ಏನ ಇರೋಡ ಸಾಸ್ ತಿಂತಿ? ಸಾಸ್ ಐತೆ, ಸ್ವಲ್ಪ ಸಾಸ್ ಕೊಡ್ತೀರಿ? ಸಾಸ್ ಬರೋಂಗಿಲ್ಲ ಅಂತ ಹಾಫ್ ಟೀ ಒಂದೇ ಕೊಡಿರಿ ಸಾಕು. ನಿಮಗೆ ಒಂದೇ ಸಾಕು. ಚಾನ ಬಂದು ಕುಡಿ. ನಾನು ನೋಡ್ತೀನಿ ತೋತೀನಿ. ನೀ ತಿನ್ ಫಸ್ಟ್, ನೀರು ತಣ್ಣಗಿರ ಆರಾಮ. ಹಾಂ ಹಕ್ ಬಿಡಬೇಡ, ಹೊಡಿ ಒಂದು ಹಕ್ ಬಿಡಬೇಡ. ಮೈಸೂರು ಬಜ್ಜಿ ಸರಿ ಇರಲಿಲ್ಲ. ಬೋಂಡಾ ಸೋಪ್. ಕೇಕ್ ಕಟ್ಟ ಎಲ್ಲ ಆದಮೇಲೆ ಚಪ್ಪಲಿ ಆಯ್ತು. ನೋಡಿ ಕ್ಯಾಮ್ರಾ ನೋಡಿ ಚಪ್ಪಲಿ ಹೊಡಿ ಚಪ್ಪಲ ತನ್ಮೈ ಹಿಂಗಿಲ್ಲೇ ಇಲ್ಲೇ ಲೊಕ್ಕ ಹೊಡಿ ಮನ ಸಾಕ್ಬಿಡಪ್ಪ. ನೋಡ್ರಿ ಸಂಜೆಗೆ ನಾವು ಬರ್ತ್ಡೇ ಮಾಡಾಕತ್ತೀವಿ. ನಮ್ಮ ಮನ್ಯಾಗ ಕಡ್ಡಿ ಪಟ್ನಲ್ರಿ ಭಾಳ ಬಡ್ರದೀವಿ. ಹಂಗಾಗಿ ಮನ್ಯಾಗ ಒಂದು ಎಕ್ಸ್ಟ್ರಾ ಮ್ಯಾನ್ ಬಿಟ್ಟಿಟ್ಟಿರ್ತೀವಿ ಅಲ್ಲಿ ಅಡುಗೆ ಮನ್ಯಾಗ. ಅದು ಇಂಥ ಹೊತ್ತಿನಾಗ ಭಾಳ ಯೂಸ್ ಆಗುತ್ತೆ. ಹಿಂಗೆ ಎದ್ದು ಹಿಡ್ಕೊಂಡು ಕುಂತಕಾಟ್ ನೋಡ್ತೀವಿ. ಅದ್ರಾಗಿಂದ ಹುಷಾರದ ಅದು ಕೇಕ್ ಮೇಲೆ ಬೀಳ್ದ ಅದನ್ನು ಮುಟ್ಕೋಬೇಕು. ಹಚ್ಚಿರ ಆತ ಒಂದು ಸೆಕೆಂಡ್ ಅದೇನ ಅದು ಇದಕ್ಕಂತ ನಿಂದ ಬಣಿ ಮಾಡಿದೆ ನಾನು. ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ಸ್ನೇಹಿತರೆ, ಈಗ ನೋಡ್ರಿ ನಾವು ಕೇಕ್ ಕಟ್ಟಿಂಗ್ ಮಾಡಾಕತ್ತೀವಿ. ಯಾಕಂದ್ರೆ ಏನಾಯ್ತಂದ್ರೆ ಅವತ್ತು ಬರ್ತ್ಡೇ ದಿವಸ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಾವು ಬಂದಾದ್ಮೇಲೆ
ಮನೆಯೊಳಗೆ ನಾವು ಅವತ್ತೇ ಬರ್ಡೇ ಸೆಲೆಬ್ರೇಷನ್ ಮಾಡಲಿಲ್ಲ. ಯಾಕಂದ್ರೆ ಸ್ವಲ್ಪ ಸಣ್ಣದಾಗಿ ಜಗಳ ಇತ್ತು ನಮಗೆ ಮೊದಲ 2 ದಿನದಿಂದ. ಅವತ್ತು ಲಾಗ್ ಹಾಕಿದ್ದು ನೋಡ್ರಿ ನಾನು. ಆವತ್ತು ಆ ವಿಡಿಯೋನ ಅವರೇ ತೆಗೆದಾದ್ಮೇಲೆ ನನಗೆ ಅದು ಜಗಳದ ವಿಷಯವಾಗಿ ಅಷ್ಟೇ ಅಲ್ಲ, ಟೋಟಲಿ ನಂಗೆ ಬರ್ಡೇ ಯಾವಾಗಲೂ ಮಾಡ್ಕೊಳಕ್ಕೆ ಇಷ್ಟ ಆಗೋದಿಲ್ಲ. ಅದು ಈ ಸರಿ ಅಂತ ಕಂಪ್ಲೀಟಾಗಿ ಮನಸ್ಸೇ ಇದ್ದಿದ್ದಿಲ್ಲ ನನಗೆ, ಏನು ಬರ್ಡೇ ಮಾಡ್ಕೊಳ್ಳೋದು ಮತ್ತು ಅಷ್ಟು ಸುಮ್ಮನೆ ಒಂದು 1000 ರೂಪಾಯಿ ಖರ್ಚು ಮಾಡಿರ್ತೀವಿ ಅಂತೇಳಿ ನಂಗೆ ನಿಜವಾಗಿ ಇಷ್ಟ ಇರಲಿಲ್ಲ. ಇವ್ರು ಏನು ಮಾಡಿದರು ಆವತ್ತು, ಸರಿ ಬಿಡು ಅಂತೇಳಿ ಸುಮ್ಮನೆ ಬಿಟ್ಟಿದ್ರು, ತರಲಿಲ್ಲ. ಅದು ಇವರಿಬ್ಬರು ತನ್ನ ಏನು ಮಾಡಾಕತ್ರು, ಮಮ್ಮಿ ಬರ್ಡೇ ಕೇಕ ಕಟ್ ಮಾಡಿಲ್ಲ ಪಪ್ಪ ತೊಂಬ ಅಂತೇಳಿ ಹಠ ಮಾಡಾಕತ್ತಿದ್ರು. ಹಾಗಾಗಿ ಅವ್ರು ಏನು ಮಾಡಿದ್ರು, ಮಾರನೇ ದಿವಸ ರಾತ್ರಿ ಅಂಗಡಿ ಬಂದ್ ಮಾಡಿಕೊಂಡು ಕೇಕ್ ತೊಗೊಂಬಂದಾರ. ಅದು ನನಗೆ ಗೊತ್ತಿಲ್ಲ ಮಾರನೇ ದಿವಸ. ಯಾಕಂದ್ರೆ ಅವ್ರಿಗೆ ನಾನು ಹೇಳಿದ್ದೆ, ನನಗೆ ಏನಿದೆ ಕೇಕ್ ಕಟ್ ಮಾಡೋದು ಅದು ಯಾವುದು ಬೇಡ, ಬರ್ಡೇ ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ಬಂದೀವಿ ಸಾಕು, ಅಷ್ಟು ಸಿಂಪಲಾಗಿ ಮಾಡ್ಕೊಂಡ್ರೆ ಸಾಕು, ಮತ್ತು ಏನು ಬೇಡ ಅಂತ ನಾನು ಹೇಳಿದ್ದೆ. ಅವ್ರಿಗೆ ಅದನ್ನ ಅರ್ಥನೇ ಮಾಡಿಸಿದೆ. ಅವರು ಸುಮ್ಮನಾಗಿದ್ರು. ಆಯ್ತು ಬಿಡು ಸರಿ ಆಗೋದು ಅಂತ ಅಂದಿದ್ರು. ಯಾಕೆ ನಂಗೆ ಈ ಸಲ ಇಷ್ಟ ಇಲ್ಲ, ನಂಗೆ ಮನಸ್ಸಿದ್ದು ಸರಿ ಇಲ್ಲ ಬಿಡು ಅಂತ ಹೇಳಿದ್ದಕ್ಕೆ, ಆದರೆ ತನಮನ ಹಠ ಮಾಡಿದ್ದಕ್ಕೆ ಭಾಳ ಕಿರಿಕಿರಿ ಬಿಟ್ಟಿದ್ರು. ಕೇಕ ತರಲಿಲ್ಲ ಮಮ್ಮಿಗೆ, ಕಟ್ ಮಾಡಿಸ್ಲಿಲ್ಲ ಪಪ್ಪ ಅಂಥೇಳಿ. ಹಂಗಾಗಿ ಅವರು ಹೋಗಿ ಮಾರನೇ ದಿವಸ ರೀ ಇದು ರಾತ್ರಿ ತೊಗೊಂಬಂದ್ರೆ, ಅಂದ್ರೆ ಅವರು ಮಧ್ಯಾಹ್ನ ಕೇಳಿದ್ರು, ನಾನು ಬೈದಿದ್ದೆ, ಬೇಡಕ್ಕಂದ್ರೆ ನಿಮ್ದಷ್ಟ ಮಾಡ್ತೀವಿ ಬಿಡು ಅಂತ ಹೇಳಿ ಸುಮ್ಮನೆ ಇರಿಸಿದ್ರಿ. ಆಮೇಲೆ ಅವ್ರಿಗೆ ಅದು ಅನ್ಸೈತಿ, ಮಕ್ಕಳ ಆಸೆಗೆ ಇದು ಮಾಡಿದ್ವಲ್ಲ ನಾವು, ಇಷ್ಟಪಟ್ಟು ಏನದು ಭಾಳ ಖುಷಿಯಾಗಿದ್ರು ಮಮ್ಮಿ ಬರ್ತ್ಡೇ ಅಂತ ಕೇಕ್ ಕಟ್ ಮಾಡ್ತೀವಿ. ಕೇಕ್ ತಿನ್ನೋದೊಂದು ಖುಷಿ ಅಲ್ರಿ ಮಕ್ಕಳಿಗೆ. ಪಾಪ ಕಾರಣ ನಮ್ದು ಇರೋಲ್ದಕ್ಕೆ, ಆದರೆ ಜಾಸ್ತಿ ಖುಷಿ ಪಡೋದು ಮಕ್ಕಳಲ್ಲ ಅಂತ ಅಂದ್ಕೊಂಡು ಅವರು ಕೇಕ್ ತೊಗೊಂಬಂದಾರೆ ರಾತ್ರಿ. ಅದು ನಂಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನಾಳೆ ಅಡುಗೆ ಮಾಡಿ ತನಮನಿಗೆ ಊಟ ಮಾಡಿಸಿ ಆಲ್ರೆಡಿ ಮಕ್ಕಳಾಗತ್ತಿದ್ವಿ ನಾವು. ಹಾಗಾಗಿ ಯಾವುದೇ ರೀತಿ ಲಾಗ್ ಸತ್ಯ ತೊಗೊಂಡಿಲ್ಲ ನಾನು. ಮಾರನೇ ದಿನ ಒಂದು ಇಡೀ ದಿನದ್ದು ಲಾಗ್ ಮಾಡಿಲ್ಲ ನಾನು. ರಾತ್ರಿ ಒಮ್ಮೆಲೆ ಇವರು ಕೇಕ್ ತೊಗೊಂಬಂದು ನಮ್ಮದೆಲ್ಲ ಊಟ ಆಗಿತ್ತು, ಅವ್ರಿಗೆ ಊಟ ಹಾಕಿಕೊಟ್ಟೆ. ಆವಾಗ ಅವ್ರೇನಂದ್ರು, ರೆಡಿ ಆಗೋ ಅಂತಂದ್ರೆ, ಎದಕ್ಕೆ ರೆಡಿ ಆಗೋದು ಅಂತಂದೆ. ಕೇಕ್ ಕಟ್ ಮಾಡುವಂತೆ ಕೇಕ್ ತಂದೀನಿ ಅಂತಂದರು. ಆವಾಗ ಇಬ್ಬರು ಖುಷಿ ಆಗ್ಬಿಟ್ರೆ ಮಮ್ಮಿ ರೆಡಿ ಆಗು ಅಂತೇಳಿ. ಹಾಗಾಗಿ ನಂದು ಇದು ಗೊತ್ತೈತಲ್ಲ ನಿಮ್ಗೆ, ನಾನು ಟ್ರಿಪ್ಪಿಗೆ ಅಂತ ಹೋದಾಗಲ ಮೊನ್ನೆ ವರ್ಷ ಅವಾಗ ತೊಗೊಂಡಿದ್ದ ಡ್ರೆಸ್ ಹಾಕ್ಕೊಂಡು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿದ್ವಿ ರೀ.